ಮತ್ತೊಮ್ಮೆ ಭಗವಾನ್ ಗುರೂಜಿಯವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಮ್ರತಾ ರಾವ್. ಇವತ್ತು ಮತ್ತೊಮ್ಮೆ ಭಗವಾನ್ ಗುರೂಜಿಯವರು ನಿಮ್ಮ ಮುಂದೆ ಅವರು ಅಟೆಂಡ್ ಮಾಡಿದಂತಹ ಒಂದು ಕ್ಲಿಷ್ಟಕರವಾದಂತಹ ಕೇಸ್ನ ಹಂಚ್ಕೊಳ್ತಾರೆ. ಯಾವ ರೀತಿ ಅವರು ಆ ಒಂದು ಕೇಸ್ನ ಹ್ಯಾಂಡಲ್ ಮಾಡಿದ್ರು ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ. ಆದರೆ ಅದಕ್ಕೆಲ್ಲದಕ್ಕೂ ಮುನ್ನ ಮೊದಲಿಗೆ ಭಗವಾನ್ ಗುರೂಜಿಯವರನ್ನ ಬಹಳ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ. ಗುರೂಜಿಗಳೇ ನಮಸ್ಕಾರ. ನಮಸ್ಕಾರ. ಗುರೂಜಿ, ಈಗ ನನಗೆ ಅಂತಲ್ಲ, ಸಾಕಷ್ಟು ಜನಕ್ಕೆ ಈ ಒಂದು ಸವಾಲಿದೆ. ಈಗ ನೀವು ಒಂದು ಕೇಸ್ಗಳನ್ನ ಅಟೆಂಡ್ ಮಾಡಿಬಿಡ್ತೀರಾ, ಅವರು ತುಂಬ ಚೆನ್ನಾಗಿ ಆಗ್ತಾರೆ, ಅವರು ನೀವೊಂದು ಸಹಾಯ ಮಾಡಿದ್ಮೇಲೆ ಅವರ ಜೀವನ ಬದಲಾಗತ್ತೆ, ಮತ್ತು ಅವರು ಖುಷಿಯಾಗಿ ಜೀವನ ನಡೆಸ್ತಾರೆ. ಆದರೆ ಮತ್ತೆ ಫ್ಯೂಚರಲ್ಲಿ ಇದೇ ರೀತಿ ಸಮಸ್ಯೆಗಳು ಆಗುತ್ತಾ? ಹಾಗಾದ ಪಕ್ಷದಲ್ಲಿ ಹೇಗೆ, ಯಾವ ರೀತಿ ಅದನ್ನು ಸಾಲ್ವ್ ಮಾಡ್ತಾರೆ ಅನ್ನೋದನ್ನು ನೀವು ಹೇಳೋದಾದರೆ? ನೋಡಿ, ನಮ್ಮ ಕೆಲಸ ಏನು, ನಿಮಗೆ ತೊಂದರೆ ಅಂತ ಇದ್ದಾಗ, ಕಷ್ಟ ಅಂತ ಇದ್ದಾಗ, ಎಲ್ಲೂ ಪರಿಹಾರ ಆಗದಾಗ ದೇವಸ್ಥಾನ, ದೇವರು, ದಿಂಟ್ರು, ಯಂತ್ರ, ಮಂತ್ರ, ಹಾಸ್ಪಿಟ್ಲೆಲ್ಲ ಮುಗಿದೋಗುತ್ತೆ. ಸೊ ನೆಕ್ಸ್ಟು ನಮ್ಮಂಥವ್ರು ಯಾರನ್ನ ಕಣ್ಣು ಬಿದ್ದಾಗ ಇವ್ರ ಹತ್ರ ಏನೋ ಪರಿಹಾರ ಸಿಗುತ್ತಾ ಅಂತ ಬಂದಾಗ ನಾವು ಪ್ರಾಮಾಣಿಕವಾಗಿ ಪರಿಹಾರ ಮಾಡಿಕೊಡ್ತೀವಿ. ಪ್ರಾಮಾಣಿಕವಾಗಿ ನನ್ನ ಕೈಲಿ ಎಷ್ಟಾಗುತ್ತೋ ಎಷ್ಟು. ನಾನೇನು ದೇವರಲ್ಲ, ಹಿಂಗೆ ಆಗುತ್ತೆ ಅಂತ ಹೇಳೋಕ್ಕೆ ದೇವರಲ್ಲ. ನನ್ನ ಕೈಲಿ ಇವತ್ತಿಗೂ 100ಕ್ಕೆ 90% ನಾನು ಕ್ಲಿಯರ್ ಮಾಡಿಕೊಡೋದು ಭಾಳಷ್ಟಿದ್ದಾವೆ. ಆದರೆ ನೋಡಿ, ಒಂದು 34, 35 ವರ್ಷ ಒಂದು ಹುಡುಗಿಗೆ ಮದುವೆ ಆಗಿರಲಿಲ್ಲ, ಮದುವೆಗೆ ಒಪ್ಕೋತಾ ಇರಲಿಲ್ಲ. ಮದುವೆ ನಾವು ಅಟೆಂಡ್ ಮಾಡಿದ್ಮೇಲೆ, ಆ ಹುಡುಗಿನ ರೆಡಿ ಮಾಡಿದ್ಮೇಲೆ ಇಮ್ಮಿಡಿಯೇಟಾಗಿ ಒಂದೂವರೆ ತಿಂಗಳಿಗೆ ಮದುವೆ ಆಗೋಯ್ತು. ಮದುವೆ ಆಗೋದ್ಮೇಲೆ ಮುಗೀತು, ಮದುವೆ ಹೊರಟೋದ್ಮೇಲೆ ಒಂದು ಸಮಸ್ಯೆ ಸ್ಟಾರ್ಟ್ ಆಯಿತು. ಅವ್ರಿಗೆ ಸಮಸ್ಯೆ ಸ್ಟಾರ್ಟ್ ಆಯಿತು. ಯಾಕಂದರೆ ಮತ್ತೆ ಅಟ್ಯಾಕ್ ಆಗ್ತದೆ ಅನ್ನೋದಕ್ಕೆ ನಾನು ಕೊಡ್ತಕ್ಕಂಥ ಉದಾಹರಣೆ ಹೆಂಗೆ ಅಂದರೆ, ನಾವು ತೆಗೆದಿದ್ದಂಥವು ಯಾವುದೂ ಬರಲ್ಲ. ಆ ಮನೆ ಒಳಗಡೆ ಇದ್ದಂಥವು, ಬೇರೆಯವ್ರ ಇದ್ದಂಥವು, ಇವು ನಮ್ಮನ್ನು ಮತ್ತೆ ಅಬ್ಸರ್ವೇಷನ್ ಮಾಡೋಕ್ಕೆ ಸ್ಟಾರ್ಟ್ ಆದರೆ ಸ್ವಲ್ಪ ಮಟ್ಟಿಗೆ ಸಿಂಟಮ್ಸ್ಗಳು ಬದಲಾವಣೆ ಆಗ್ತವೆ ನಮಗೆ. ಈಗ ನೀವು ಕಷ್ಟ ಅಂತ ಬಂದಿರ್ತೀರ, ನಿಮ್ಮ ಮನೇಲಿ 10 ಜನ ಇರ್ತಾರೆ, 10 ಜನದಲ್ಲಿ ಇನ್ನೊಂದು 5-6 ಜನಕ್ಕೆ ಯಾರಿಗೋ ಇರ್ತದೆ. ಅವರಲ್ಲಿರ್ತಕ್ಕಂಥ ನೆಗೆಟಿವ್ಗಳು ನಿಮ್ಮನ್ನು ಅಟ್ಯಾಕ್ ಮಾಡ್ಬೋದು. ಆವಾಗ ನನಗೇನೋ ಮೊದಲಿದ್ದಂಗೆ ಆಗ್ತಾಯಿತಿ ಅಂತಂದರೆ ಅದಕ್ಕೆ ನಮ್ಗೆ ಹೊಣೆ ಬರಲ್ಲ. ಅದು ನಾವು ಕಷ್ಟಪಟ್ಟಿರ್ತೀವಿ, ಮಾಡಿರ್ತೀವಿ. ಸೊ ಈಗ ನಾನು ಅಟೆಂಡ್ ಮಾಡಿದ್ಮೇಲೆ ಆ ಹುಡುಗಿಗೆ ಮದುವೆನೂ ಆಗೋಯ್ತು, ಗಂಡನ ಮನೆಗೂ ಹೊರಟೋಗ್ಬಿಟ್ರು. ನೆಕ್ಸ್ಟ್ ಅವ್ರಿಗೆ ಬಂದಂಥ ಪ್ರಾಬ್ಲಮ್ಸ್ ಏನು ಅನ್ನೋದು ದೊಡ್ಡ ವಿಚಿತ್ರ ಆಗಿತ್ತು. ಮದುವೆ ಆಯಿತು, 15 ದಿವಸ ಆಯಿತು, 20 ದಿವಸ ಆಯಿತು, ಒಂದು ತಿಂಗಳು ಹತ್ತತ್ರ ಆಗೋಯ್ತು. ಗಂಡ ಅನ್ನಿಸ್ಕೊಂಡಂಥ ವ್ಯಕ್ತಿ ತುಂಬ ರ್ಯಾಶ್ ಆಗಕ್ಕೆ ಶುರು ಮಾಡ್ದ ಮಾತಾಡೋಕ್ಕೆ. ನೀವು ಯಾರ ಮನೆಗೂ ಹೋಗಿ ಕುಡ್ದು ಎಲ್ಲೂ ನೀವು ಇದು ಮಾಡಬಾರ್ದು, ನಿಮ್ಮ ತಂದೆ ತಾಯಿ ಮನೆ ಕಡೆನ ಮರ್ತು ಬಿಡಬೇಕು, ಈ ಥರ ಎಲ್ಲನೂ ಅವರು ಪ್ರೆಷರ್ ಹಾಕೋಕ್ಕೆ ಶುರು ಮಾಡಿದ್ರು. ಇವರು ಹುಟ್ಟಿದಾಗಿಂದ 25 ವರ್ಷ 30 ವರ್ಷ ತಾಯಿ ಮನೇಲಿ ಹುಟ್ಟಿ ಬೆಳೆದು ಮದುವೆ ಆದಮೇಲೆ ನಿಮ್ಮ ತಂದೆ ಮನೆಗೆ ಮಾಡಬಾರ್ದು ಅಂದರೆ ಹೆಂಗಾಗುತ್ತದು? ಅವಳು ಕೋಪ ಬಂದು ತಂದೆ ತಾಯಿ ಅಕ್ಕ ಇನ್ನೂ ಯಾರಿದ್ದಾರೆ ಅವ್ರಿಗೆಲ್ಲ ಫೋನ್ ಮಾಡಿ ಈ ಥರ ಎಲ್ಲ ಟಾರ್ಚರ್ ಆಗ್ತದೆ, ನಾನು ಹೆಂಗೆ ಉಳ್ಕೊಳಕ್ಕಾಗತ್ತೆ ಅಂತ ಅಂದ್ಬಿಟ್ಟು ಕ್ವಶನ್ ಮಾಡಿದ್ರು. ಆವಾಗ ಏನು ಮಾಡಿದ್ದು, ನಾನು ಇಲ್ಲ, ಹೋಗಿದ್ದು ಮನೆ ಒಳಗಡೆ ಏನೋ ಪ್ರಾಬ್ಲಮ್ ಇರ್ಬೋದು, ತೊಂದರೆಗಳಿರ್ಬೋದು, ಅದೇನಿದೆ ಅದು ಬೇಕಾದ್ರೆ ನಾನು ಫೋಟೋಸ್ ಬಂದರೆ ನಾನು ಹೇಳ್ತೀನಿ ಹಿಂದೆ. ಫೋಟೋ ಬಂತು, ನೋಡಿದೆ, ಚೆಕ್ ಮಾಡಿದೆ, ನನ್ನ ಸಿಂಟಮ್ಸ್ಗಳು 100ಕ್ಕೆ 200% ಕರೆಕ್ಟಾಗಿತ್ತಲ್ಲಿ. ಆ ಗಂಡ ಅನ್ನಿಸ್ಕೊಂಡಂಥ ವ್ಯಕ್ತಿ 1.5 ಗಂಟೆ 2 ಗಂಟೆ ಬಾತ್ರೂಮಲ್ಲಿ ಇರ್ತಾಯಿದ್ರು. ಅದು ಕಮ್ಮಿ ಬರ್ತಾ ಇರಲಿ, ಈಚೆಗೆ ಸ್ನಾನ ಮಾಡಿಕೊಂಡು. ರಾತ್ರಿ ಹೊತ್ತು 12 ಗಂಟೆ 1 ಗಂಟೆ 4 ಗಂಟೆ ತನಕ ನಿದ್ದೆ ಮಾಡ್ತಾ ಇರಲಿಲ್ಲ. ಇದಕ್ಕೆ ಕಾರಣ ಬೇಕಲ್ವ? ಬೆಳಗ್ಗೆಲ್ಲ ಕೆಲಸ ಮಾಡಿರ್ತಾರೆ, ಓಡಾಡ್ಕೊಂಡು ಬರ್ತಾರೆ, ಊಟ ಮಾಡಿ ನಿದ್ದೆ ಬರ್ತಿದೆ, 10-11 ಗಂಟೆ ಮಲಗ್ತಾರೆ. 4 ಗಂಟೆ ತನಕ ಇದ್ದಿರುವಂಥದ್ದು ಏನಿದೆ? ಸ್ನಾನಕ್ಕೆ ಹೋದರೆ 1.5 ಗಂಟೆ ಸ್ನಾನ ಮಾಡೋಂಥದ್ದು ಏನಿದೆ? ಇದು ಸಾವಿರಾರು ಜನಕ್ಕಿರ್ತಕ್ಕಂಥ ಪ್ರಶ್ನೆ ಇದು. ನೋಡಿ ಸರ್, ಫೋನ್ ಮಾಡ್ತಾರೆ, ನಮ್ಮ ಹುಡುಗ ರಾತ್ರಿ 12 ಗಂಟೆ ತನಕ ನಿದ್ದೆ ಮಾಡಲ್ಲ, ಸ್ನಾನಕ್ಕೆ ಹೋದರೆ 1.5 ಗಂಟೆ ಈಚೆಗೆ ಬರೋಲ್ಲ, ನಮ್ಮ ಮಗಳು ಬರೋಲ್ಲ. ಈ ಥರ ಭಾಳಷ್ಟು ಕೇಸ್ಗಳು ನನಗೆ ಬಂದಿದ್ದಾವೆ, ಸಾಲ್ವ್ ಮಾಡಿಕೊಟ್ಟಿದ್ದೀನಿ. ಇದ್ಯಾಕೆ ಹೇಳ್ತಾ ಇದ್ದೀನಿ ಸ್ಪೆಷಲ್ ಅಂದರೆ, ನೀವು ಕೇಳಿದ ಕ್ವಶನ್ಗೆ ನಾನು ರೆಡಿ ಮಾಡಿದ್ಮೇಲೆ ಮತ್ತೆ ಇವ್ರಿಗೆ ಈ ಥರ ತೊಂದರೆ ಅಟ್ಯಾಕ್ ಆಗುತ್ತಾ ಅಂದ್ರಲ್ಲ, ಅವ್ರಿಗೆ ಅಟ್ಯಾಕ್ ಆಗಲ್ಲ. ಅವ್ರು ಹೋದಂಥ ಮನೆ ಒಳಗಡೆ ಗಂಡನಿಗಿರ್ತಕ್ಕಂಥ ಸಮಸ್ಯೆ, ಆ ಮನೆ ಒಳಗಡೆ ಇರ್ತಕ್ಕಂಥ ಸಮಸ್ಯೆಗಳು ಹೆಂಡತಿಗೆ ಕಾಡ್ಸೋಕ್ಕೆ ಶುರು ಆಯಿತು. ಆವಾಗ ನಾನು ಹೇಳಿದೆ, ಅವ್ರ ಮನೆಗೆ ನಾವು ಹೋಗೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ, ಫೋಟೋಗಳು ಸ್ಕ್ಯಾನ್ ಮಾಡಿದ್ರು. ಇಲ್ಲ, ನನಗೆ 3-4 ಕಡೆ ಡೌಟ್ ಬರ್ತಾಯಿದೆ ಹಿಂಗಂತ ಹೇಳಿದೆ.
ಕೊನೆಗೆ ಅವ್ರ ಯಜಮಾನ್ರದು ಅವ್ರದ್ದು ಫೋಟೋ ತೆಗೆಸ್ಕೊಂಡು ಅವ್ರದ್ದು ಚೆಕ್ ಮಾಡ್ದು. ನೋಡಿದಾಗ ಅಲ್ಲಿ ಅವ್ರ ಮನೆ ಟಾಯ್ಲೆಟ್ ರೂಮ್ನಲ್ಲಿ ಬಾತ್ರೂಮ್ನಲ್ಲಿ ಒಂದು ಹೆಣ್ಣು ಆತ್ಮ ಬಂದು ಅಲ್ಲಿ ಸ್ಟೋರೇಜ್ ಆಗಿತ್ತು. ಆ ಹೆಣ್ಣು ಆತ್ಮ ಅನ್ನೋದು ಈ ಗಂಡು ಸ್ನಾನಕ್ಕೆ ಹೋದಾಗ ಅವಳು 1.5 ಗಂಟೆ ಆದರೂ ಅವ್ನು ಆಚೆ ಕಡೆ ಕಳಿಸಲ್ಲ, ಮೈಂಡ್ ಬ್ಲಾಕ್ ಮಾಡ್ತಾಳೆ. ಮೈಂಡನ್ನು ಬ್ಲಾಕ್ ಮಾಡ್ತಾಳೆ. ಇದಕ್ಕೆ ಮುಂಚೆ ಮೈಂಡನ್ನು ಬ್ಲಾಕ್ ಮಾಡ್ತಾಳೆ. ಮೈಂಡನ್ನು ಬ್ಲಾಕ್ ಮಾಡಿದಾಗ ಏನಾಗುತ್ತೆ, ಇವ್ರಿಗೆ ಏನು ನಾನು ಎಲ್ಲಿದ್ದೀನಿ ಏನೂ ಗೊತ್ತಾಗಲ್ಲ. ಸುಮ್ಮನೆ ಆವಾಗ ಏನು ರೀ ಲೇಟ್ ಆಯಿತು ಅಂತ ಬಾಗಿಲು ತಟ್ಟಿದ್ರೆ ಆವಾಗ ಜ್ಞಾನ ಬರ್ತಿದೆ, ಸ್ನಾನ ಮಾಡ್ಕೊಂಡು ಈಚೆ ಬರ್ತಾರೆ. ಅಲ್ಲಿವರೆಗೂ ಮೈಂಡ್ ಬ್ಲಾಕ್ ಆಗಿರ್ತದೆ. ರಾತ್ರಿ ಬೆಳಗಿನ ಜಾವ 4 ಗಂಟೆ ತನಕನೂ ಅವಳು ಇವನ್ ಬಾಡಿನ ಸ್ಕ್ಯಾನ್ ಮಾಡ್ತಾಳೆ. ಆವಾಗ ಇವನಿಗೆ ನಿದ್ದೆ ಕೊಡಲ್ಲ. ಯಾವಾಗ 3:45 4 ಗಂಟೆ ಆಗ್ತದೆ, ಬೆಳಕರಿತಾ ಇರ್ತದೆ, ಆ ಟೈಮಲ್ಲಿ ವಾಪಸ್ ಹೊರಟೋಗ್ತಾರೆ. ಆವಾಗ ಇವ್ರು ನಿದ್ದೆ ಮಾಡ್ತಾರೆ. ಇದು ನಡೀತಾ ಇರ್ತಕ್ಕಂಥದ್ದು ಅವರಿಬ್ಬರ ಮಧ್ಯ. ಇವಳೇನು ಹೊಸ್ದಾಗಿ ಮದುವೆ ಆಗಿದ್ದೀನಿ ಬಂದಿದ್ದು, ಇವನೇನು ಬೆಳಗಿನ ಜಾವ 4 ಗಂಟೆ ತನಕ ನಿದ್ದೆ ಮಾಡಲ್ಲ, ಇದು ಕೂತಿರ್ತಾನೆ, ಏನೋ ಮಾತಾಡ್ತಿದ್ದೆ, ಏನೋ ಫೋನು ಇಲ್ದಾರದೆಲ್ಲ ಮಾತಾಡ್ಕೊಂಡು ಕೂತಿರ್ತಾನೆ. ನಿದ್ದೆಗೋರು ಹಿಂಗೆ 2 ಗಂಟೆ 1.5 ಗಂಟೆ ಇದೆ ಮಾಡಿ ಇದ್ಯಾವುದೋ ಸಮಸ್ಯೆಗೆ ತಗಲಾಕ್ಕೊಂಡೆ, ನನಗೇನೋ ತಿರ್ಗೇನಾದ್ರು ಹೆಚ್ಚು ಕಮ್ಮಿ ಆಯಿತಾ ಅಂತ. ಅವ್ರಿಗೇನು ಹೆಚ್ಚು ಕಮ್ಮಿ ಆಗಿಲ್ಲ, ನಾನು ಹಾಕಿದ ಪಿರಮಿಡ್ ಜರುಗಿಲ್ಲ. ಮನೇಲಿ ಇರ್ತಕ್ಕಂಥ ಸಮಸ್ಯೆ, ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿ ಸಮಸ್ಯೆ ಇವ್ರನ್ನ ಅಟ್ಯಾಕ್ ಮಾಡ್ತಿದೆ. ಕೊನೆಗೆ ಅದನ್ನು ರಿಮೂವ್ ಮಾಡಿದೆ. ಸೆಕೆಂಡ್ ಡೇ ಮಾರನೇ ದಿವಸನೇ 36 ನಿಮಿಷ ಟೈಮಿಂಗ್ ಲೆಕ್ಕ ಹಾಕ್ಕೊಂಡವ್ರೆ. 36 ನಿಮಿಷಕ್ಕೆ ಈಚೆ ಕಡೆ 1.5 ಗಂಟೆ ಕೂತ್ಕೊಳ್ತಾ ಇದ್ದಾರೆ, 36 ನಿಮಿಷಕ್ಕೆ ಈಚೆ ಬಂದಿದ್ದಾರೆ. ಸೆಕೆಂಡ್ ಡೇ 20 ನಿಮಿಷಕ್ಕೆಲ್ಲ ಈಚೆ ಬಂದಿದ್ದಾರೆ. ಆಮೇಲೆ ತುಂಬ ಶಾಂತವಾಗಿ ಮಾತಾಡ್ತಂತೆ. ಮೊದಲು ಕೋಪ ಗೀಪ ಇಲ್ಲ, ತುಂಬ ಮನೇಲೆಲ್ಲ ಕೂಲ್ ಆಗಿಬಿಟ್ಟಿದೆ. ಒಂಥರ ಮೊದಲು ಅವ್ರು ನೋಡಿದ್ರು ಇವ್ರಿಗಾಗಲ್ಲ, ಇವ್ರು ನೋಡಿದ್ರೆ ಅವ್ರ ಕಿತ್ತಾಟಗಳಿತ್ತಂತೆ. ಈಗ ಯಾರೂ ಇವ್ರ ಸುದ್ದಿಗೆ ಬರಲ್ವಂತೆ. ಫುಲ್ ಸೈಲೆಂಟ್ ಆಗಿಬಿಟ್ಟಿದ್ದೀನಿ. ನನಗೊಂಥರ ಈಗ ಫ್ರೆಶ್ನೆಸ್ ಕಾಣಿಸ್ತೈತೆ. ಆಮೇಲೆ ಅವರು ಅಷ್ಟೇ ಜಾಸ್ತಿ ನನಗೆ ಕೋಪ ಮಾಡ್ಕೊಂಡು ಬೈಯೋದು ಅದು ಇದು ಇಲ್ಲ. ಅವ್ರ ಕೆಲಸ ಆಯಿತು, ಬರ್ತಾರೆ, ಊಟ ಆದಮೇಲೆ ತಿನ್ಬಿಟ್ಟು ಮಲ್ಕೋತಾರೆ. ಈಗ ಮೊದಲಂಗೆ ಬೆಳಗಿನ ಜಾವ 4 ಗಂಟೆ ತನಕ ಎದ್ದಿರೋದು ಅದೆಲ್ಲ ಯಾವುದೂ ಇಲ್ಲ ಅದರು. ಯಾಕಂದರೆ ಈ ಥರ ತೊಂದರೆಗಳಾಗ್ತವೆ. ಇದ್ರ ಜೊತೆಲಿ ನೀವು ಕೇಳಿದ ಪ್ರಶ್ನೆಗೆ ಒಂದು ಉತ್ತರ ಹೇಳ್ತೀನಿ. ಒಬ್ಬರು ನಂಬರ್ 1 ಜ್ಯೋತಿಷ್ಯದವರು, ನಂಬರ್ 1 ಅವರು ತುಂಬ ದೊಡ್ಡ ರಾಜಕೀಯ ವ್ಯಕ್ತಿಗೆ ಅವರು ಮನೇಲಿ ಪೂಜೆಗಳನ್ನ ಮಾಡ್ತಿದ್ದಂಥ ವ್ಯಕ್ತಿಗಳು. ಅವರು ಈಗಲೂ ಮಾಡ್ತಿದ್ದಾರೆ. ಅವರು ಈಗಲೂ ಮಾಡ್ತಿದ್ದಾರೆ. ಅವ್ರು ಜ್ಯೋತಿಷ್ಯ ಹೇಳ್ಬೇಕಾದ್ರೆ ಅವ್ರ ಮನೆಗೆ ಬರ್ತಕ್ಕಂಥ ಅಸ್ಟ್ರಾಲಜಿ ಕೇಳಕ್ಕೆ ಬರ್ತಕ್ಕಂಥ ವ್ಯಕ್ತಿಗಳ ಆತ್ಮಗಳು ಅಲ್ಲಿ ಕೆಲವು ಟೈಮು ಸ್ಟೋರೇಜ್ ಆಗಿಬಿಡ್ತವೆ. ಅವ್ರ ಮಗಳು ಸೆಕೆಂಡ್ PUC ಹುಡುಗಿ. ಆ ಹುಡುಗಿಗೆ ಒಂದು ನೆಗೆಟಿವ್ ಅಟ್ಯಾಕ್ ಆಗಿಬಿಟ್ಟಿತ್ತು. ಇವ್ರಿಗೆ ಗೊತ್ತಾಗಿಲ್ಲ. ಇವ್ರು ಕರೆಸಿದ್ದೆ ನನ್ನ ಬೇರೆ ಉದ್ದೇಶಕ್ಕೆ. ಆಗ ಅವರ ಮಿಸಸ್ಸು ಅವರ ಮಗಳು ಬಂದು ನಿಂತ್ಕೊಂಡ್ರು. ಅವರು ಜ್ಯೋತಿಷದವ್ರು ಕೂತ್ಕೊಂಡ್ರು. ಸ್ವಾಮಿಗಳು ಹೇಳಿದೆ, ಹಿಂಗೆ ನೀವು ಕರೆಸಿರೋದೇ ಬೇರೆ ವಿಷಯಕ್ಕೆ, ನಾನು ಬೇರೆ ವಿಷಯ ಹೇಳ್ತೀನಿ ಅಂದೆ. ಏನು ಅಂದರು? ನಿಮ್ಮ ಮಗಳಿಗೆ ಪ್ರಾಬ್ಲಮ್ ಇದೆ ಅಂದೆ, ನಿಮ್ಮ ಹೆಂಡ್ತಿಗೆ ಪ್ರಾಬ್ಲಮ್ ಇದೆ ಅಂದೆ. ಅವ್ರು ಶಾಕು. ಅವಳು ಓದ್ತಿದ್ದಾಳೆ. ನನ್ನ ಹೆಂಡ್ತಿಗೆ ಏನು ಕಾಯಿಲೆ ಇದೆ? ನಾನು ಹೇಳಿದೆ ಇಬ್ಬರಿಗೂ ಸ್ಪಾಟಲ್ಲ ಇಂತಿಂಥ ಪ್ರಾಬ್ಲಮ್ ಇದೆ ಅಂತ ಹೇಳಿದೆ. ಅವ್ರ ಹೆಂಡ್ತಿ ನೀವು ಹೇಳಿದ ಅಷ್ಟು ಕರೆಕ್ಟಾಗಿದೆ ಅಂದರು. ಅವ್ರ ಮಗಳಿಗೆ ನಾನು ಕೇಳಿದೆ, ಈ ಥರ ನೀನು ಮಾಡ್ತೀಯ, ಹಿಂಗೆ ಮಾಡ್ತೀಯ ಅಂದೆ. ತಲೆ ಬಗ್ಗಿಸ್ಕೊಂಡು ತಲೆ ಎತ್ಬಿಟ್ಟು ಮಾತಾಡೋ ಅಂದೆ. ಅವ್ರ ತಂದೆ ತಾಯಿ ಕರ್ಕೊಂಡು ನೀವು ಬನ್ನಿ ಅಂದೆ. ನೀನು ಎಲ್ಲಿ ಸ್ನಾನ ಮಾಡೋದು ಅಂದೆ. ಈ ರೂಮದು ನಡಿ ಅಂದೆ. ಆ ರೂಮಿಗೆ ಕರ್ಕೊಂಡು ಹೋದೆ. ಬಾತ್ರೂಮ್ ಸ್ನಾನ ಮನೆ ಕರೆಕ್ಟ್ ಸ್ಪಾಟ್. ನೀನು ಇಲ್ಲಿ ನಿಂತ್ಕೋತೀಯ ಅಂತ ಕೇಳಿದೆ. ಮಗಳು ತಂದೆ ತಾಯಿ ಇಬ್ಬರು ಬಾಗಿಲಲ್ಲೇ ಅವರೇ. ಒಳಗಡೆ ಹೋಗಿ ನೀನು ಈ ಜಾಗದಲ್ಲಿ ನಿಂತ್ಕೋತೀಯ ಅಂದೆ. ಹೌದು ಗುರುಜಿ. ಅವಳು ಸ್ನಾನ ಮಾಡಿಕೊಂಡು ಬರೋದು ಆ ಜಾಗದಲ್ಲಿ ನಿಂತ್ಕೊಳ್ತಕ್ಕ ನನಗೆ ಹೆಂಗೆ ಗೊತ್ತಾಗತ್ತೆ? ಅಂದರೆ ನಿಮಗೆ ಅಲ್ಲಿ ಒಂದು ನೆಗೆಟಿವ್ ಎನರ್ಜಿ ಫೀಲ್ ಆಗಿದೆ. ಆ ರೂಮಲ್ಲಿ ಇತ್ತು. ಆ ಹುಡುಗಿನ ಸ್ನಾನಕ್ಕೆ ಹೋದರೆ 1 ಅವರು 3/4 ಗಂಟೆ 1.5 ಗಂಟೆ ಈ ಥರ ಲೇಟ್ ಮಾಡ್ತಾಯಿತ್ತು. ಓದೋದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ. ರಾತ್ರಿ ಎಲ್ಲ 12 ಗಂಟೆ ತನಕ ಎದ್ದು ಕೂತ್ಕೊತಾಯಿತ್ತು. ಕೊನೆಗೆ ಅದನ್ನು ನಾನು ರಿಮೂವ್ ಮಾಡಿದ್ಮೇಲೆ ಫಸ್ಟ್ ಕ್ಲಾಸಾಗಿ ಆಗ್ಬಿಟ್ಟು. ಹುಡುಗಿನೂ ಅಷ್ಟೇ, ಅವ್ರ ತಾಯಿನೂ ಅಷ್ಟೇ ಚೆನ್ನಾಗಾದರು. ಯಾಕಂದರೆ ಅವ್ರಿಗೆ ಅವತ್ತು ಗೊತ್ತಾಯಿತು ಜ್ಯೋತಿಷ್ಯ ಅನ್ನೋದು ನಾವು ಹೇಳ್ತೀವಿ
ಗ್ರಹಗತಿಗಳು ಕುಂಡ್ಲಿಗಳು ಯಾವ್ಯಾವ ರೀತಿ ಹೆಚ್ಚು ಕಮ್ಮಿ ಆಗಿರ್ತವೆ ಅದನ್ನು ಹೇಳ್ತೀವಿ. ಬಟ್ ಆದರೆ ನೆಗೆಟಿವ್ ಅಂತ ಬಂದಾಗ ನಾವೇನು ಮಾಡೋಕ್ಕಾಗಲ್ಲ. ನೆಗೆಟಿವ್ನ ರಿಮೂವ್ ಮಾಡೋರೇ ಬೇಕಾಗ್ತದೆ. ಎಲ್ಲರೂ ಎಲ್ಲ ಕೆಲಸ ಮಾಡೋಕ್ಕಾಗಲ್ಲ. ಅವ್ರವ್ರ ಕೆಲಸಗಳು ಅವ್ರವರೇ ಮಾಡಬೇಕು. ಈಗ ನೀವು ಬಂದಿದ್ದೀರ, ನೀವು ಆ್ಯಂಕ್ರಿಂಗ್ ಕೆಲಸ ನೀವು ಆ್ಯಂಕ್ರಿಂಗೇ ಮಾಡಬೇಕು. ಇದು ಬಿಟ್ಟರು ನಿಮ್ಗೇನು ABCD ಗೊತ್ತಿಲ್ಲ. ಅವ್ರ ಕ್ಯಾಮ್ರಾಮ್ಯಾನ್ ಆಪ್ರೇಟ್ ಮಾಡೋದು ಗೊತ್ತು, ಅವ್ರು ಆ ಕೆಲಸನೇ ಮಾಡಬೇಕು. ನನಗೆ ಅದರಲ್ಲಿ ಏನು ABCD ಗೊತ್ತಿಲ್ಲ. ನನ್ನ ಕೆಲಸ ನಿಮ್ಮಿಬ್ಬರಿಗೂ ಬರೋಲ್ಲ. ಅದನ್ನೇ ಹೇಳೋದು, ನಮಗೆಲ್ಲ ಗೊತ್ತಿದೆ ಅನ್ನೋದಕ್ಕಿಂತನೂ ಆಯಾ ಕೆಲಸಗಳು ಯಾರ್ಯಾರು ಅದರಲ್ಲಿ ಕಲ್ತಿರ್ತಾರೆ, ಯಾರ್ಯಾರು ಅದರಲ್ಲಿ ಪಳಗಿಸ್ಕೊಂಡಿರ್ತಾರೆ ಅಂಥವ್ರನ್ನ ಹಿಡಿದ್ರೆ ಆವತ್ತೊಂದು ದಿವಸ ನಿಮಗೆ ಒಳ್ಳೆ ರಸ್ತೆ ಕಾಣಿಸ್ತದೆ, ಒಳ್ಳೆ ದಾರಿ ಕಾಣಿಸ್ತದೆ. ಇದರಲ್ಲಿ ನಾವು ತೆಗೆದ ತಕ್ಷಣವೇ ವಾಪಸ್ ನಾಳೆ ಬೆಳಗ್ಗೆ ಬಂದ್ಬಿಡ್ತು ಅಂತ ಅಲ್ಲ. ನೆಗೆಟಿವ್ಗಳು ಹೋದಂಥ ಜಾಗದ ಸಮಸ್ಯೆ ಇರ್ಬೋದು, ಇಲ್ಲ ಮನೇಲಿ ಇನ್ನೂ ಬೇರೆ ಯಾರಿಗಾದ್ರೂ ಸಮಸ್ಯೆ ಇರ್ಬೋದು. ಆವಾಗ ನಾವು ಪಿರಮಿಡ್ ಕುಂಡ್ರಿಸಿದ್ರು ಕೂಡ ಕಣ್ಣು ದೃಷ್ಟಿ ಪ್ರಯೋಗ. ನೀವು ಇಲ್ಲಿ ಕೂತಿದ್ದೀರ, ಮಧ್ಯೆ ಗ್ಲಾಸ್ ಇರ್ತದೆ, ನಾನು ನಿಮ್ಮ ಹತ್ರ ಬರೋಕ್ಕಾಗಲ್ಲ. ಈ ಗ್ಲಾಸಲ್ಲಿ ನಿಂತ್ಕೊಂಡು ನಿಮ್ಮನ್ನು ನೋಡ್ತಾ ಇರ್ತೀನಿ. ಆವಾಗ ಈ ಕಣ್ಣಿನ ದೃಷ್ಟಿ ಪ್ರಯೋಗ ಏನಾಗುತ್ತೆ, ನಿಮಗೆ ಎಫೆಕ್ಟ್ ಆಗುತ್ತೆ. ಈಗ ನೀವು ಊಟ ಮಾಡ್ತಾ ಕೂತಿದ್ರೆ ಯಾರೋ ಬಂದರು ಊಟದ ಟೈಮಲ್ಲಿ, ಅವ್ರು ಹೋದರು, ಆಮೇಲೆ ನಿಮ್ಗೆ ಹೊಟ್ಟೆ ನೋವು ಸ್ಟಾರ್ಟ್ ಆಯಿತು. ಅಯ್ಯೋ ಅದು ಯಾರೋ ಬಂದಿದ್ದೀರಪ್ಪ, ನಮ್ಗೆ ಹೊಟ್ಟೆ ನೋವು ಸ್ಟಾರ್ಟ್ ಆಗಿಬಿಡ್ತು. ಕಣ್ಣಿನ ದೃಷ್ಟಿ ಏನಾಗುತ್ತೆ ಮನುಷ್ಯನ. ನೀವು ಅಂದರೆ ಇಷ್ಟೊತ್ತು ಮಾತಾಡೋದಕ್ಕೆ ಜಸ್ಟ್ ನಂದು ಒಂದೇ ಒಂದು ಚಿಕ್ಕದು ಒಂದು ಇನ್ಸಿಡೆಂಟ್ ಹೇಳ್ತೀನಿ ಗುರೂಜಿ. ನಮ್ಮ ಆಫೀಸಲ್ಲಿ ಒಂದು ಹುಡುಗಿ ಇದ್ಲು. ಆ ಹುಡುಗಿ ಮನೇಲಿ 3 ಅವರ್ಸ್ ಸ್ನಾನ ಮಾಡೋದಂತೆ. ನೈಟೆಲ್ಲ ಬರೀ ಮೈ ಕೈಯೆಲ್ಲ ಚೆನ್ನಾಗಿ ಉಜ್ಕೊಂಡು, ಅದು ಬೆಳಿಗ್ಗೆ ಅವಳಿಗೆ ಗಾಯ ಆಗ್ಬಿಟ್ಟಿರೋದು, ರಕ್ತ ಬಂದ್ಬಿಡ್ತಿತ್ತು. ಆ ಥರ ಎಲ್ಲ ಆಗಿದೆ. ಮತ್ತು ಆಫೀಸಲ್ಲಿ ನಮ್ಮದು ಲೇಡೀಸ್ ರೆಸ್ಟ್ ರೂಮಲ್ಲಿ ಆ ಹುಡುಗಿ ಹೋಯಿತು ಅಂದರೆ 2 ಅವರ್ ಆಚೆ ಬರ್ತಿರ್ಲಿಲ್ಲ. ಕೆಲಸದಿಂದ ತೆಗೆದ್ರು ಆ ಹುಡುಗಿನ, ಆದರೆ 2 ಅವರ್ ಆಚೆ ಬರ್ತಿರ್ಲಿಲ್ಲ ಆ ಹುಡುಗಿ. ಆ ಉಜ್ಕೊಂಡೇ ಕೂತಿರೋಳಂತೆ. ನೀರು ಬಿಟ್ಟಿರೋದು ನಮಗೂ ಕೇಳಿಸ್ತಿತ್ತು. ಅದು ಒಳಗಡೆ ಇರ್ತಕ್ಕಂಥದ್ದು ಒಂದು ಕ್ಯಾರೆಕ್ಟ್ರು, ನೆಗೆಟಿವ್ ಕ್ಯಾರೆಕ್ಟರ್. ಅದು ಆ ನೆಗೆಟಿವ್ ಕ್ಯಾರೆಕ್ಟ್ರು ಅವಳ ಜೀವನನೇ ಹಾಳು ಮಾಡ್ತದೆ. ಅದೇ ಅವಳು ಕಂಪ್ಲೀಟಾಗಿ ಅವಳ ಜೀವನ ಒಂಥರ ಹಾಳಾಗ್ಬಿಟ್ಟಿದೆ. ಕೆಲಸ ಕಳ್ಕೊಂಡ್ರು, ಆ ಕೆರೆಯೋದ್ರಿಂದ ಮೈಕೈ ಎಲ್ಲ ಒಂಥರ ಅಲರ್ಜಿ ಟೈಪ್ ಆಗ್ತದೆ. ಆಮೇಲೆ ರೂಮ್ ಬಿಟ್ಟು ಅಲ್ಲಲ್ಲ, ನಾನು ಹೇಳ್ತಾ ಇರೋದೆ ಅವ್ರ ದಾರಿನೇ ತಪ್ಪಿಸ್ತದೆ. ಅದಿದು ನೆಗೆಟಿವ್ ಎನರ್ಜಿ ಕಾರಣ ಅನ್ನೋ ಥರ. ನೆಗೆಟಿವ್ ಸಂಬಂಧಪಟ್ಟಿದ್ದೆ ಈ ರೀತಿ ತೊಂದರೆಗಳು ಕೊಡೋದು. ಈಗ ನಾನು ಹೇಳಿದೆ, ನಿಮಗೆ ಗೊತ್ತಿಲ್ಲ, ನೀವು ಕೇಳಿದ್ರೆ ನಾನು ಉತ್ತರ ಕೊಟ್ಟಿದ್ದೀನಿ. ಬಟ್ ನಿಮ್ಮ ಕೊಲಿಗೆ ಯಾರೋ ಮಾಡ್ತಾ ಇದ್ದ ಕೆಲಸ ನೀವು ಹೇಳ್ತಾ ಇದ್ದೀರಾ. ಅವಳು ಮನೆಗೆ ಹೋದ್ರು, ಬಾತ್ರೂಮ್ಗೆ ಹೋದ್ರು, 1 ಗಂಟೆ ಕೂತ್ಕೊಳ್ಳೋದು, ರಾತ್ರಿ ಎಲ್ಲ ಕೈಗಳು ಉಚ್ಕೊಳ್ಳೋದು, ಕೆರ್ಕೊಳ್ಳೋದು, ಮಾಡೋದು, ಮಟ್ಟೋದು. ಆ ಕೆಲಸ ಮಾಡೋ ಜಾಗದಲ್ಲೂ 1 ಅವರ್ ಒಳಗಡೆ ಈಚೆಗೆ ಬರೋಲ್ಲ. ಇದೆಲ್ಲ ಹೆಂಗೆ ಭಯ ಬಿಟ್ಟಿದ್ದು? ಯಾರು ಮಾಡ್ತಾರೆ ಹೇಳಿ? ಅವರು ಮನಸ್ಥಿತಿ, ಆ ಮನಸ್ಸು ಚೇಂಜ್ ಆಗೋದು ಹೆಂಗೆ ಚೇಂಜ್ ಆಗುತ್ತೆ? ಒಳಗಡೆ ಅಂತ ನೆಗೆಟಿವ್ ಬಂದು ಮ್ಯಾನಿಪ್ಯುಲೇಟ್ ಮಾಡುತ್ತೆ ಅದು ಮೈಂಡನ್ನು. ನೀನು ಹಿಂಗಿರಬೇಕು, ನಾನೀಗ ಇಲ್ಲಿ ನಾನು ಸುಮ್ಮನೆ ಕೂತಿದ್ರೆ ಗಡ್ಗಂಬ, ಅಲ್ಲಿ ಯಾರೋ ನನಗೆ ಒಂದು ಟಿಫನ್ ತಂದು ಮಡಗಿದ್ದಾರೆ, ನಾನು ಅದು ನೋಡ್ತಾ ಇಲ್ಲ, ಹಿಂಗೆ ಕೂತಿದ್ರೆ ನನಗೇನು ಕಲ್ಗುಂಡು ಅಂತಾರೆ. ನಾನು ಟಿಫನ್ ಎತ್ಕೊಂಡು ತಿಂದರೆ ನನ್ನ ಮೈಂಡ್ ವರ್ಕ್ ಆಗ್ತಾಯಿದೆ, ನಾನು ತಿನ್ಬೇಕು ಅನ್ನಿಸ್ತೈತೆ, ತಿಂತಾಯಿದ್ದೀನಿ. ಸೊ ನೋಡಿದ್ರಲ್ಲ, ಈ ಹಿಂದಿನ ಒಂದು ಎಪಿಸೋಡಲ್ಲಿ ಗುರೂಜಿಗಳು ಒಂದು ಕೇಸನ್ನು ಅಟೆಂಡ್ ಮಾಡಿದ್ರು. ಆ ಹುಡುಗಿ ಜೀವನನ ಸುಧಾರಿಸಿತ್ತು. ಆ ಹುಡುಗಿ ಮದುವೆ ಆದಮೇಲೆ ಅವಳಿಗೆ ಯಾವ ರೀತಿ ಸಮಸ್ಯೆಗಳಾಯಿತು, ಆ ಒಂದು ಗಂಡನ ಮನೆಯಲ್ಲಿ ಇದ್ದಂತಹ ಒಂದು ನೆಗೆಟಿವ್ ಎನರ್ಜಿಗಳು ಆ ಹುಡುಗಿ ಜೀವನನ ಯಾವ ರೀತಿ ತುಂಬ ಟಾರ್ಚರ್ ಕೊಟ್ಟಿದ್ರು ಆ ಹುಡುಗಿಗೆ ಅನ್ನೋದನ್ನು ಹೇಳಿದ್ರು ಗುರೂಜಿ. ಅದನ್ನು ಯಾವ ರೀತಿ ಅವರು ಸಾಲ್ವ್ ಮಾಡಿ ಅವರ ಒಂದು ಬದುಕಲ್ಲಿ ಒಂದು ಪವಾಡ ಹೇಗಾಯಿತು ಅನ್ನೋದನ್ನು ತಿಳಿಸಿದ್ರು. ಇದೇ ರೀತಿ ಸಾಕಷ್ಟು ಕೇಸ್ಗಳನ್ನ ಅಟೆಂಡ್ ಮಾಡಿದ್ದಾರೆ. ಅದನ್ನು ಮುಂದಿನ ಎಪಿಸೋಡ್ಗಳಲ್ಲಿ ನೋಡ್ತಾ ಹೋಗೋಣ. ಸದ್ಯಕ್ಕೆ ಇವತ್ತಿನ ಒಂದು ಎಪಿಸೋಡ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಗುರೂಜಿಗಳಿಗೆ ಧನ್ಯವಾದಗಳನ್ನು ತಿಳಿಸೋಣ. ಗುರೂಜಿಗಳೇ ಧನ್ಯವಾದಗಳು. ನಮಸ್ಕಾರ.